ಇಡೀ ದೇಶವೇ ದಂಗಾಗುವ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ಅದರಲ್ಲೂ ನಿಮ್ಮ ಮನೆಗೆ ಕಾಲೇಜ್ಗೆ ಹೋಗುವ ಮಕ್ಕಳಿದ್ರೆ ಪೋಷಕರು ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಕಾರಣ ಕಾಲೇಜ್ಗೆ ಹೋಗ್ತಾ ಇರುವ ನಿಮ್ಮ ಮಕ್ಕಳು ಯಾವ ಚಟಕ್ಕೆ ದಾಸರಾಗ್ತಿದ್ದಾರೆ ನಿಮ್ಗೆಲ್ಲ ಗೊತ್ತಾ? ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ವಹಿಸಬೇಕಾದಂತ ಅನಿವಾರ್ಯತೆ ಪೋಷಕರಿಗೆ ಇದೆ. ಯಾಕೆ ಆತಂಕ ಪಡೋ ಸುದ್ದಿ, ಯಾಕೆ ದಂಗಾಗೋ ಸುದ್ದಿ ಅಂತ ಇದ್ದೀವಿ ಅಂತ ಅಂದ್ರೆ, ಇಡೀ ಯುವ ಸಮೂಹವನ್ನ ನಾಶ ಮಾಡ್ತಾ ಇರುವಂತ ಅತಿ ದೊಡ್ಡ ಜಾಲ, ಅತಿ ದೊಡ್ಡ ಮಾದಕ ದ್ರವ್ಯದ ಜಾಲ ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ ಅನ್ನುವಂತ ವಿಚಾರ. ಹಂಗಾಗಿ ನಿಮ್ಮ ಮನೆಯಲ್ಲಿ ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳಿದ್ರೆ ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ, ಅಲರ್ಟ್ ಆಗಿರಿ ಪೋಷಕರೇ. ಇದು ಇಡೀ ದೇಶವೇ ಶಾಕ್ ಆಗೋ ಸುದ್ದಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಆತಂಕ ಪಡಬೇಡಿ, ಬದಲಾಗಿ ಕಾಳಜಿ ವಹಿಸಿ ನಿಮ್ಮ ಮಕ್ಕಳ ಬಗ್ಗೆ ಅಂತ. ಇಡೀ ದೇಶವೇ ಶಾಕ್ ಆಗೋ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಬೆಂಗಳೂರಿಗರು ಬೆಚ್ಚಿ ಬೀಳುವಂತ ಸುದ್ದಿ ಇದು. ಕಾರಣ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೋಡ್ಲೇಬೇಕಾಗಿರುವ ಸ್ಟೋರಿ. ಬೆಂಗಳೂರಿಗರು ಕಾಲೇಜಿಗೆ ಹೋಗೋ ಮಕ್ಕಳಿರುವಂತಹ ಪೋಷಕರು ಮಿಸ್ ಮಾಡ್ಕೊಳ್ಬೇಡಿ ಈ ಸ್ಟೋರಿಯನ್ನ. ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಅಗತ್ಯ. ಬೆಂಗಳೂರಲ್ಲೇ ತಯಾರಾಗ್ತಾ ಇದೆ ಕೆಜಿ ಡ್ರಗ್ಸ್. ಬೆಂಗಳೂರಲ್ಲಿ ತಯಾರಾಗುತ್ತೆ, ಬೇರೆ ರಾಜ್ಯಗಳಿಗೂ ಕೂಡ ಸಪ್ಲೈ ಆಗ್ತಾ ಇದೆ ಅನ್ನುವಂತಹ ವೆರಿ ಶಾಕಿಂಗ್ ನ್ಯೂಸ್ ಇದು. ಇಷ್ಟು ದಿನಗಳ ಕಾಲ ಬೇರೆ ಬೇರೆ ರಾಜ್ಯಗಳಿಂದ ಎಗ್ಗಿಲ್ಲದೆ ಬೆಂಗಳೂರಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅಂತ ಕೇಳ್ತಾ ಇದ್ವಿ. ಆದ್ರೆ ನಿಮ್ಗೆಲ್ಲ ಗೊತ್ತಾ, ಬೆಂಗಳೂರಿನಲ್ಲೇ ಡ್ರಗ್ಸ್ ತಯಾರಾಗ್ತಾ ಇತ್ತು, ಬೆಂಗಳೂರಿನಿಂದಲೇ ಬೇರೆ ರಾಜ್ಯಗಳಿಗೆ ಅದು ಸಪ್ಲೈ ಆಗ್ತಾ ಇತ್ತು ಅಂತ. ಅಲ್ಲಿಗೆ ಬೆಂಗಳೂರಿನಲ್ಲೇ ಡ್ರಗ್ಸ್ ತಯಾರು ಮಾಡುವಂತಹ ಫ್ಯಾಕ್ಟರಿಗಳು ಹುಟ್ಕೊಂಡಿದೆ ಅಂತ. ಇದಕ್ಕಿಂತ ಶಾಕಿಂಗ್ ವಿಚಾರ ಮತ್ತೊಂದಿದೆಯಾ? ಕಾರಣ ಇಡೀ ಯುವ ಸಮೂಹವನ್ನ ಬುಡ ಸಮೇತ ನಾಶ ಮಾಡೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಮೈಸೂರಷ್ಟೇ ಅಲ್ಲ, ಬೆಂಗಳೂರಲ್ಲೂ ಕೂಡ ಇದೆಯಂತೆ ಡ್ರಗ್ಸ್ ಫ್ಯಾಕ್ಟರಿಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಡ್ರಗ್ ಫ್ಯಾಕ್ಟರಿಗಳು ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ. ಡ್ರಗ್ ಫ್ಯಾಕ್ಟರಿಗಳ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಗೊತ್ತೇ ಇರ್ಲಿಲ್ವಾ? ಬೆಂಗಳೂರು ಪೊಲೀಸರಿಗೆ ಗೊತ್ತಿಲ್ಲದೆ ಡ್ರಗ್ ಫ್ಯಾಕ್ಟರಿ ನಡೀತಾ ಇತ್ತ? ಇದೇನಾ ಬೆಂಗಳೂರು ಪೊಲೀಸರ ಕಾರ್ಯವೈಖರಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದ ಪರಿಸ್ಥಿತಿ. ಬೆಂಗಳೂರಿನ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಚ್ಚಿದ್ದು ಮಹಾರಾಷ್ಟ್ರದ ANTF. ಪ್ರಮುಖವಾಗಿ ಬೆಂಗಳೂರಿನ ಪೊಲೀಸರಿಗೆ ಗೊತ್ತಾಗದೇ ಇರುವಂತಹ ವಿಚಾರಗಳನ್ನ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಪತ್ತೆ ಹಚ್ಚಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡ್ರಗ್ ಫ್ಯಾಕ್ಟರಿಗಳ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾನು ಆರಂಭದಲ್ಲೇ ಹೇಳಿದೆ, ಮೈಸೂರಲ್ಲೂ ಕೂಡ ಅತಿ ದೊಡ್ಡ ಜಾಲ ಪತ್ತೆಯಾಗಿತ್ತು. ಕಾರಣ ಡ್ರಗ್ಸ್ ಅನ್ನ ತಯಾರು ಮಾಡ್ತಿದ್ದಾರೆ ಅಂತ. ಅದಾದ ಬಳಿಕ ಬೆಂಗಳೂರು ಸಿಲಿಕಾನ್ ಸಿಟಿ, ಇಲ್ಲೂ ಕೂಡ ಡ್ರಗ್ಸ್ ಫ್ಯಾಕ್ಟರಿಗಳು ಇತ್ತು ಅಂತ. ಯಾಕೆ ಪೊಲೀಸರ ಗಮನಕ್ಕೆ ಇರ್ಲಿಲ್ವಾ ತಮ್ಮ ಏರಿಯಾಗಳಲ್ಲಿ ಏನಾಗ್ತಾ ಇದೆ ಅಂತ? ಗೊತ್ತಿದ್ದು ಕೂಡ ಸೈಲೆಂಟ್ ಆಗಿದ್ರ ಬೆಂಗಳೂರು ಪೊಲೀಸರು? ಇದು ಕೂಡ ಪ್ರಶ್ನೆ. ಮಹಾರಾಷ್ಟ್ರದ ANTF ಟೀಮೇ ಬಂದು ಅದನ್ನ ಪತ್ತೆ ಹಚ್ಚಬೇಕಾಗಿತ್ತ? ಯಾಕೆ ಬೆಂಗಳೂರು ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗಿರ್ಲಿಲ್ವಾ ಅನ್ನೋದು ಪ್ರಶ್ನೆ. ಕಾರಣ ಅತಿ ದೊಡ್ಡ ಜಾಲ, ಎಗ್ಗಿಲ್ಲದೆ ಬೆಂಗಳೂರಲ್ಲೇ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು, ಡ್ರಗ್ಸ್ ತಯಾರು ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಯಾರ ಗಮನಕ್ಕೂ ಬರ್ದಿರೋದಕ್ಕೆ ಹೆಂಗ ಸಾಧ್ಯ ಅನ್ನೋದು ಪ್ರಶ್ನೆ. ಇಡೀ ದೇಶವನ್ನ ನೀವು ಭಯೋತ್ಪಾದಕ ಚಟುವಟಿಕೆಗಳಿಂದ ಮುಕ್ತ ಮಾಡಿ ದೇಶವನ್ನ ಕಾಪಾಡಬಹುದು ಅಂತ ಅಂದ್ಕೊಂಡಿದ್ರೆ, ಅದಕ್ಕಿಂತ ಮಾರಕ ಇನ್ನೊಂದು ವಿಚಾರ ಏನ್ ಗೊತ್ತಾ? ಈ ಡ್ರಗ್ಸ್, ಮಾದಕ ದ್ರವ್ಯ. ಯುವ ಸಮೂಹವನ್ನ ಮಾದಕ ದ್ರವ್ಯ ಅಥವಾ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಮಾಡಿಬಿಟ್ರೆ ಬುಡ ಸಮೇತ ಒಂದು ದೇಶದಲ್ಲಿರುವಂತ ಯುವ ಸಮೂಹವನ್ನ ಮಟ್ಟ ಹಾಕಬಹುದು ಅಂತ. ಇದು ಒಂದ್ ರೀತಿ ಭಯೋತ್ಪಾದಕ ಚಟುವಟಿಕೆಗೆ ಸಮನಾಗಿ ನಿಂತ್ಕೊಳ್ಳುತ್ತೆ. ಅಂತ ಫ್ಯಾಕ್ಟರಿಗಳು ಬೆಂಗಳೂರಿನಲ್ಲಿ ಇದೆ ಅಂದ್ರೂ ಕೂಡ ಯಾಕೆ ಇದನ್ನ ಬುಡ ಸಮೇತ ಮಟ್ಟ ಹಾಕುವ ಕೆಲಸವನ್ನ ನಮ್ಮ ಪೊಲೀಸರು ಇಷ್ಟು ದಿನಗಳ ಕಾಲ ಮಾಡ್ಲಿಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಗೊತ್ತಿಲ್ಲ ಅಪ್ಪ, ಪೊಲೀಸರಿಗೆ ಗೊತ್ತಿದ್ದು ಕೂಡ ಸೈಲೆಂಟ್ ಆಗಿದ್ರ ಈ ವಿಚಾರದಲ್ಲಿ ಅಂತ. ಬಟ್ ಎನಿವೇ,